सोना सोना डी सोना आई बल्ले ಹಾಯ್ ಹಲೋ. ನಾವಿವತ್ತು ನಮ್ಮ ಮಾವನ ಮನೆಗೆ ಭಟ್ಕಳಕ್ಕೆ ಹೋಗ್ತಾ ಇದ್ದೇವೆ. ನೀವು ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ ಆಯಿತಾ. ಹಾಯ್ ನಮಸ್ತೆ ಫ್ರೆಂಡ್ಸ್. ನಾವಿವತ್ತು ಭಟ್ಕಳಕ್ಕೆ ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೇವೆ. ಒಂದು ಜೊತೆಗೆ ಹೋಗುವಾಗ. ಓಕೆ ಲೆಟ್ಸ್ ಗೋ. ரெண்டுல சோனு அவன் ரெண்டு 10 வீக்குன்னே அதை கொடுத்தாப்பா. ಇಂಚಿ ತಿರುಗದು ಮಲ್ಪು ಸೋನಾ, ಇಂಚಿ ತಿರುಗದು ಮಲ್ಪು, ಇಂಚಿ ತಿರುಗದು ಮಲ್ಪು ಮಲ್ಪ, ಇಂಚಿ ತಿರುಗ. ಸಣ್ಣ ದೆರ್ಪು ಅಲ್ಲೇನು ದೆರ್ಪು ದೆರ್ಪು ಸಣ್ಣ ಅಲ್ಲೇನು ತುದ ದೆರ್ಪು ಹೊರತದ ದೆರ್ಪು ಸಣ್ಣ. May I have your attention please? Your number 165961 Bangalore Panchaganga Express is arriving shortly on platform number 1. ಆರಾಮಳು ಪೋಯ್. ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ 1008. ಅಯ್ಯೋ ಲಗೇಜ್ ಇಟ್ಕೊಳ್ಳೋದು. ಟ್ರೈನ್ ತೋಜಪ್ಪ ಚೈನ್ ಚೈನ್ ಜೋಕುಲ್ ತೋಜೋದಿಲ್ಲ ಜೋಕುಲ್ ಮೂಲಕ್ಕೆ ಕೂಡ ಕ್ರಾಸಿಂಗ್ ಉಂಟು ಅಂದರೆ ಕೂಡ ಟ್ರೈನ್. ನಾವು ಈಗ ಭಟ್ಕಳಕ್ಕೆ ರೀಚ್ ಆದ್ವಿ. ಭಟ್ಕಳ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಇನ್ನು ಮನೆಗೆ ಹೋಗಬೇಕು. ಬನ್ನಿ ಹೋಗುವ. ಇದು ಮಳೆ ನೋಡಿ, ಸಿಡ್ಲು ಮಿಂಚು ಎಲ್ಲ ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಬಂದಿದೆ. ಹೋಗುವಲ್ಲ ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳ ಬನ್ನಿ. ಕೊಯ್ ಮಕ್ಕಳೇ ಎಲ್ಲ ಒಮ್ಮೆ ವಿಶ್ ಮಾಡಿ. ಹಾಯ್ ಕಲ್ಲ ಮಗ yang apa itu apa san. Hai itu ಗಮನಿಸಿ ಹೇಳಿ. ಕಾರವಾರ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ರೈಲು ಪ್ಲ್ಯಾಟ್ಫಾರ್ಮ್ ಸಂಖ್ಯೆ 1ರಲ್ಲಿ ಬರುತ್ತದೆ. ದಯವಿಟ್ಟು ಗಮನಿಸಿ ಪ್ರಯಾಣಿಕರೇ, ಪ್ಲ್ಯಾಟ್ಫಾರ್ಮ್ 1ರಲ್ಲಿ ಬರ್ತಾ ಇದೆ. ಮೆಲ್ಲ ಮೆಲ್ಲ ಕಂಬ ಕಂಬ ಸಣ್ಣ ನಮ್ಮ ಅಂತ ದುಂಬೆ ಇತ್ತದ ನೆಟ್ಟು ಮತ್ತು ಎಲ್ಲಿಯ ಟ್ರೈನು
ಭಟ್ಕಳ ರೈಲ್ವೆ ಸ್ಟೇಷನ್ ನೋಡಿ. ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಮಿಂಚು ಬರ್ತಾ ಉಂಟು ನೋಡಿ. ಮಳೆ ಹೋಯಿತು, ಮಿಂಚು ಬರ್ತಾ ಉಂಟು ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ. ಕ್ರಾಸಿಂಗ್ ಇರೋದ್ರಿಂದ ಟ್ರೈನ್ ಅಲ್ಲೇ ಸ್ಟಾಪ್ ಆಗಿದೆ ನೋಡಿ. ಮಳೆ ಸ್ಟಾರ್ಟ್ ಆಯಿತು. ನಮಗಾಗಿ ಆಟೋ ಕಾಯುತ್ತಿದೆ. ಭಟ್ಕಳ ರೈಲ್ವೆ ಸ್ಟೇಷನ್. ಹಾಯ್ ಬನ್ನಿ, ಹಾಯ್ ಬನ್ನಿ ಬಾಯಿಗೆ. ಆರು ಪಟಾಕಿ ಬಿಡುವ ಬಾ. ಎಲ್ಲಿ ಬಿಡ್ಲಿಕ್ಕೆ ಅದು? ಆರು ಆರು ನೀವು ಪಟಾಕಿ ಎಲ್ಲಿ ಬಿಡುದು? ಬೈಂದೂರಿಗೆ ಹೋಗಿ ಬಿಡುದಾ? ಅವರನ್ನು ರಾಕೆಟ್ ಅಲ್ಲಿ ಕೂತ್ಕೊಂಡು ಓ ವಿತ್ ಅದೇ ಕೊಂಡ್ರೆ ಯಾವ ಎಲ್ಲ ಜೈತಾರ ಬರ್ತೀನಿ. ರಾಧಾ ಸ್ಪೆಷಲ್ ಬಂದ ಸಣ್ಣ ರಾಧಾ ಸ್ಪೆಷಲ್ ಕೈ ಕೈ ಮಟನ್ ಬಿರಿಯಾನಿ ತಿಂತಾ ಇದ್ದಾರೆ ನೋಡಿ ಇಬ್ಬರು. ಸಣ್ಣ ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಇವರೇ ನಮ್ಮ ಅತ್ತೆ. ಭಟ್ಕಳದ್ದು ಸಿಂಪಲ್ ಮಾಮಿ ನಮ್ಮದು. ಇವರು ಬೆಳಗಿದ್ದು ದೋಸೆ ನೋಡಿ ಇವ್ರಿಗೆ ಹೇಗೆ ಮಾಡ್ತಾರೆ ಅಂತ. ಒಂದು ಸೌಟು ಚೀಯ ಹಾಕಿದರು, ಅಲ್ಲೇ ಮುಚ್ಚಳ ಹಾಕಿದರು, ದೋಸೆ ಕಾಯಲಿಕ್ಕೆ ಬಿಟ್ಟರು. ಅವ್ರ ದೋಸೆ ರೆಡಿ ಆಗುತ್ತೆ ನೋಡಿ. ಈಗ ಅಷ್ಟರಲ್ಲಿ ಏನು ಮಾಡ್ತೀರಾ? ಅವರ ರೀತಿಯಲ್ಲಿ ಈಸಿಯಾದ ಚಟ್ನಿ ಮಾಡ್ತಾರೆ. ಹೊಸ ರೀತಿಯಲ್ಲಿ ಎಣ್ಣೆ ಹಾಕ್ಲಿಕ್ಕೆ ಕಲಿಸಿದ್ದಾರೆ ನೋಡಿ ಅವರು. ಹೀಗೆ ಒಂದು ಸುತ್ತು ತೆಗೆದು ದೋಸೆನ ಉಲ್ಟಾ ಮಾಡಿದರೆ ನೋಡಿ ಅವ್ರ ಮೆಂತ್ಯ ದೋಸೆ ರೆಡಿ ಅಂತೆ ನೋಡಿ. ಇದು ಅವರ ಸ್ಟೈಲ್. ಹಾಂ, ಚಮಚ ಎಲ್ಲ ಏನು ಬೇಡ, ನಾವು ಯೂಸ್ ಮಾಡುವ ಸಕ್ಕತ್ತದಿಂದಲೇ ದೋಸೆ ರೆಡಿ. ಎಣ್ಣೆ ಹಾಕೊಂಡ್ರೆ ಆಯಿತು, ಮತ್ತು ಸಪ್ರೇಟಾಗಿ ಏನು ಇದು ಮಾಡಬೇಕಂತ ಏನಿಲ್ಲ ನೋಡಿ. ಈ ರೀತಿಯಾಗಿ ಅರ್ಜೆಂಟಾಗಿ ಚಟ್ನಿ ಮಾಡ್ತಾರಂತೆ. ನೋಡೋಣ ನಾವು ಅವ್ರ ಅರ್ಜೆಂಟ್ ಚಟ್ನಿ ಹೇಗಿರುತ್ತೆ ಅಂತ. ನಮ್ಮ ಸಿಂಪಲು ಆಂಟಿ ಅಂದರೆ ಇವರೇ ನೋಡಿ. ನನ್ನ ಮಾವನನ್ನು ಮತ್ತೆ ತೋರಿಸ್ತೇನೆ ನಾನು. ಅವರ ಚಟ್ನಿಗೆ ನನ್ನ ಮುಂಚಿ. ಅರ್ಜೆಂಟ್ ಚಟ್ನಿಗೆ ಅರ್ಜೆಂಟ್ ಒಗ್ಗರಣೆ ನೋಡಿ ಇವರೇ. ನೋಡಿ ಅವ್ರ ಅರ್ಜೆಂಟ್ ಚಟ್ನಿ ಆಯಿತು ನೋಡಿ. ಇಲ್ಲ ಇಲ್ಲ, ನಾನು ಹಾಕಲಿಲ್ಲ. ಈಗೊಂದು 50 ಮಂದಿಗೆ ಬೇಕಾಗುವಷ್ಟು ಚಟ್ನಿ ರೆಡಿ ನೋಡಿ. ಇಲ್ಲ ನೋಡಿ, ಮನೆ ಕೆಲಸ ಎಲ್ಲ ಇಲ್ಲ, ಬೆಳಿಗ್ಗೆ ಎದ್ದು ಆಫೀಸ್ ವರ್ಕ್ ನೋಡಿ ಇವ್ರದ್ದು. ಇವ್ರು ನಮ್ಮ ಮಾವನ ಮಗಳು ನವ್ಯ ಅಂತ. ಇವರೇ ಮ್ಯಾರಿಡ್. ಯಾರಾದರೂ ಲೈವ್ ನೋಡಲಿಕ್ಕೆ ಬರಬೇಡಿ, ಯಾಕಂದರೆ ಆಲ್ರೆಡಿ ಇದು ಬಿದ್ದಾಗಿದೆ ನೋಡಿ.
ಸಿಂಪಲ್ ಮಾವನ್ ಸಿಂಪಲ್ ಮಗಳು. ಹಾಯ್ ಬನ್ನವಿ ಒಂಜಿ. ಹಾಯ್. ಇವ್ರು ಯಜಮಾನ್ರಿದ್ದಾರೆ, ತೋರಿಸ್ತಾನೆ. ಹೇಗಾಗಿ ನೋಡಿ, ಅಲ್ಲಿ ಇನ್ನೊಂದು ಮನೆ ಇದೆ ನಮ್ಮದು. ನಮ್ಮ ದೊಡ್ಡ ಅಲ್ಲಿರೋದು. ಈಗ ಅವ್ರು ಇಲ್ಲಿ ಬರೋ ಟೈಮ್ ಆಯಿತು, ರೆಡಿ ಆಗ್ತಿರ್ಬೇಕಲ್ಲಿ. ಹೂವೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ದೇವರಿಗೆ ಇಡಲಿಕ್ಕೆ. ನೋಡಿ, ಎಲ್ಲ ನೋಡಿರ್ಬೋದು, ಝೂಮ್ ಮಾಡ್ತಾಯಿದ್ದೇನೆ ನಾನು. ಅವರು ಬರೋ ಇದನ್ನು ನಾನು ಕ್ಯಾಪ್ಚರ್ ಮಾಡ್ತೇನೆ. ಓಕೆ, ಈಗ ಇಲ್ಲ, ಇನ್ನೂ ಹೊರಡಬೇಕು. ನೋಡಿ, ಎಂಟ್ರಿ ಮಾಸ್ ಎಂಟ್ರಿ ಆಗ್ತಾಯಿದೆ ನೋಡಿ. ದೊಡ್ಡಂದು ಬರ್ತಾ ಇದ್ದಾರೆ ನೋಡಿ. ದೊಡ್ಡ ಗುರ್ತಾಂಡ ಇರ್ಕೊಂಡ ಮಕ್ಕ ಬೇಗ ಜೈದಾರೋಡು ಅಂದ. ಇವರೇ ನಮ್ಮ ದೊಡ್ಡ ನೋಡಿ ಅಂದೆ. ಲೇಟ್ ಆಯ್ ನೀರು ಎಂಕ್ ಲೆಕ್ಕ ರಂಚಿ ಕಾಪುನ್ನ ತೈರೇನು. ಅಂದ. ಅಂದು ನಮ್ಮ ದೊಡ್ಡನ ಕೆಲಸ ನೋಡಿ, ದೇವರ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದು. ಅವರ ನಗು ನೋಡಿ, ನಗು ನಮ್ಮ ದೊಡ್ಡನ ನಗು ನೋಡಿ. ಅಂಕುಲ್ ಪಂಡ ಬರ್ರೆಗ ఒక ಕೋಡೆ ಬರ್ಪಿನಿ ನಿ ಪಿರ ಪೋಪಿನದ ఒక ಅರೆಗ ಅವಳು ಇನಿ ತುಳಸಿ ಪೂಜೆಗೆ ಅಮ್ಮದು. ಈ ಅತ್ತೆದು ಈ ಸೊಸೆ ನೋಡಿ, ಈ ಅತ್ತೆಗೆ ಈ ಸೊಸೆ ಸೂಡಿ ಹಾಕಿದ್ದಾರೆ. ಅವರಿಗೆ ಅವ್ರ ಅತ್ತನ್ನು ನೋಡಿದರೆ ಅವರಿಗೆ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ. ಅಷ್ಟವರೆಗೆ ಡಲ್ ಇರ್ತಾರೆ ಅವರು. ಅಂದು ನಮ್ಮ ಫ್ಯಾಮಿಲಿಯಲ್ಲಿ ನೋಡಿ, ಇವರೇ ಹಿರಿ ಜೀವ. ನಮ್ಮ ದೊಡ್ಡ ಇನ್ನೂ 50 ವರ್ಷ ಬದುಕ್ತಾರೆ ಅವರು. ಹೌದು. ಹಾಂ, ಅಂದರೆ ಏತು ವರ್ಷ ದೊಡ್ಡ ಹಿರೇಗಿತ್ತು ಹಿರೇಗ. ಹಾಂ, 80 ಕರಿಂದ 80 ವರ್ಷ ಆದರೂ ನೋಡಿ ಹೆಲ್ದಿಯಾಗಿದ್ದಾರೆ. ಅವ್ರ ಆರೋಗ್ಯವನ್ನು ಅವ್ರು ನೋಡ್ಕೊಳ್ತಾ ಇದ್ದಾರೆ. ಗಂಜಿ ಊಟ ಅವ್ರದ್ದು, ಗಂಜಿ ಊಟ ಮತ್ತು ಎಂತದ ಗಂಜಿ ಊಟ ಅಲ್ಲ ನಿಮ್ಮದು? ಗಂಜಿ ಊಟ, ಗಂಜಿ ಜೊತೆ ಮೀನು ತಿನ್ನೋದಿಲ್ಲ. 30 ವರ್ಷದಿಂದ ಅವರು ಮೀನು ತಿಂತಾ ಇಲ್ಲ ಅಂತೆ ನೋಡಿ. ಕೋಳಿ ತಿಂತಾರೆ, ಮೀನು ತಿನ್ನಲ್ಲ. ದಾಯಿ ದೊಡ್ಡವ್ರು ಮೀನು ತಿನ್ ಪೂಜಾರು ಒಂದ ನೋಡಿ. ಅವರು 30 ವರ್ಷದಿಂದ ಮೀನನ್ನು ತ್ಯಜಿಸಿದ್ದಾರಂತೆ ನೋಡಿ. ಅವರು ತ್ಯಜಿಸೋದ್ರಿಂದ ಅವರ ಸೊಸೆನೂ ಮೀನು ತ್ಯಜಿಸಿದ್ದೀರಾ? ಪಾಲಿನ ಮೀನೆಲ್ಲ ಸೊಸೆನೇ ತಿಂತಾರೆ. 30 ವರ್ಷದಿಂದ ಅವರ ಮೀನನ್ನೆಲ್ಲ ಇವರೇ ತಿನ್ನೋದು. ಹಾಗಾಗಿ ಅವ್ರು ನೋಡಿ ಹೀಗೆ ಅವರು ಕಡ್ಡಿ, ಇವರು ಅವರ ಡೈಲಿ ರುಟೀನ್ ಕೆಲಸ ನೋಡಿ. ಮಗ ಸ್ನಾನ ಮಾಡಿ ಬರಬೇಕಾದ್ರೆ ಅವರು ಪೂಜೆ ಸಾಮಗ್ರಿ ಎಲ್ಲ ರೆಡಿ ಮಾಡಿರ್ತಾರೆ ನೋಡಿ.
ಈಗ ಅವರ ಚೂರು ತೋಜಲು ದೊಡ್ಡವು ಪ್ಲೇಟ್ ತೋಜಲು ಪ್ಲೇಟ್ ಕ್ಲೀನ್ ಮಾಡಿ ಆಯಿತು ನೋಡಿ ದುಡ್ಡಂದು ಹಾಂ ತಿಂಡಿ ತಿನ್ನುವ ಮಟನ್ ಗ್ರೇವಿ ಇದೆ, ಚಟ್ನಿ ಇದೆ, ಆ್ಯಂಡ್ ಇದು ಜಟ್ಪಟ್ ಚಟ್ನಿ. ಚಟ್ನಿ ಸೂಪರ್ ಇದೆ ಇದು. ಯೋಗೇಣ್ಣ ಗುಡ್ ಮಾರ್ನಿಂಗ್. ದೇವರೇ ದೇವರೇ ದೇವರೇ. ನಾವು ದೊಡ್ಡರೊಟ್ಟಿಗೆ ಒಂದು ಸ್ವಲ್ಪ ಕೂತ್ಕೊಳ್ಳುವ, ಟೈಮ್ ಸ್ಪೆಂಡ್ ಮಾಡುವ. ಹಾಯ್ ಬರ್ರಿ ಅಮ್ಮ ಮೊಬೈಲ್ ಹಾಯ್ ಬರೋರಿಗೆ ಎಲ್ರಿಗೂ ನಿಮ್ಗೆಲ್ರಿಗೂ ನಮ್ಮ ಅಜ್ಜಿನ ಕಡೆಯಿಂದ ಪ್ರೀತಿಯ ಮುತ್ತುಗಳು ದೀಪಾವಳಿ ಲೆಕ್ಕದಲ್ಲಿ. ಅವರ ಅಂದ 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 ನಮ್ಮ ಫ್ಯಾಮಿಲಿದು ಹಿರಿಯ ಜೀವ ಇದು. ತೋಜ ದೊಡ್ಡದು ಕೈ ತಳ್ಳು ತೋಜ ಬೆರಕೆ ಮೀನು ಮೀನು ಬೆರಕೆ ಮೀನು ಮೂಲ ಕುಂತೀನಿ ಅಮ್ಮಡಿಗೆ ಉಂಡೆ ಉಂದು ಹೋಗು ಮೀನು ಅಮ್ಮ ಅವು ಒಂದು ಮಗ ಅಡೆ ಮೀನು ಒಕ್ಕ ಕಲ್ಲೂರು ಬಂಡೆ ಕಲ್ಲೂರು ಅಂತ ಮಗ ಕಲ್ಲೂರು ಅಂತ ಅದೆಲ್ಲ ಬರ್ತದೆ ಒಂದು ಕೊಡುವ ಅದಲ್ಲ ಮೀನು ಗೊತ್ತಾಂಡಿರಿ ಒಂದು ಮೀನು ಗೊತ್ತಾಗ ಮೀನಿದು ಗುರ್ತ ಹಿಡಿತಾರೆ, ಮತ್ತೆ ಮನುಷ್ಯರದ್ದು ಗುರ್ತ ಹತ್ರ ಬಂದ್ರೆ ಮಾತ್ರ ಗೊತ್ತಾಗುದಾ? ಅಂದ ಯಾವ ಕೈಲಿ ಡಿಸ್ಟರ್ಬ್ ಮಾಡ್ಕೊಂಡು ಕೊಡ್ತೀನಿ ನಾ ಕಾಂಡ ತಿಕ್ಕುವರತ್ತ. ಸ್ಟ್ರಾಂಗ್ ಇದ್ದಾರೆ, ನಮ್ಗಿಂತ ಅವರು ಸ್ಟ್ರಾಂಗ್ ಇದ್ದಾರೆ. ನಮ್ಮ ದೊಡ್ಡ ಒಂಚೂರು ಬಲ ದೊಡ್ಡನ ಕೈತಲ್ ಬಲ. ಅವು ಟ್ರೈನ್ ಬಸ್ ಕ್ರಾಸಿಂಗ್ ಇತ್ತು. ಒಯ್ಪುಲ್ಲ ಕಮ್ಮಿ ನಮ್ಮ ಆಂಟಿದು ಕಾಫಿ ರೆಡಿ ಆಯಿತು. ಅವ್ರದ್ದೆಲ್ಲ ಜಟ್ಪಟೆ ಎಲ್ಲ ನೋಡಿ, ಈಗ ಕಾಫಿನೂ ಜಟ್ಪಟೆ. ಜೆಟ್ ಏರ್ಲೈನ್ಸ್ ಥರ ಅವರು. ಈಗ ಬೇಗ ಬೇಗ ತಿಂಡಿಯಾಗಿ ನಮಗೆ ಶೋರೂಮಿದ್ದು ಪೂಜೆಗೆ ಹೋಗ್ಲಿಕ್ಕೆ ಉಂಟು, ಪೂಜೆಗೆ. ಹಾಗೆ ಅವರು ಬೇಗ ಬೇಗ ಮಾಡ್ತಾಯಿದ್ದಾರೆ. ಅವರಿಗೆ ಜನ ಬೇಕಂತಿಲ್ಲ, ನಾವೆಲ್ಲ ಬೇಕಂತಿಲ್ಲ, ಅವರೇ ಮಾಡ್ಕೊಳ್ತಾರೆ ನೋಡಿ. ಆ ಕಡೆ ಈ ಕಡೆ ಓಡಾಡೋದು ಮಾಡೋದು, ಓಡಾಡೋದು ಮಾಡೋದು, ಕೆಲಸ ಮಾಡೋದು.
ತಪ್ಪು ತಿಳಿಯಬೇಡಿ ನೀವು. ನಮ್ಮ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ಅದೇ ಅವರು ರಕ್ಷಿತನ ದೊಡ್ಡ ಫ್ಯಾನ್ ಅವರು. आणि इकडचे फुल एक करतात फुल एक दाग ನಾವು ಮಾತೆಲ್ಲ ಅಂಚೆನದೆ ದೊಡ್ಡ ಎತ್ತಿನದಾಗ ಪೋಡೆ ಒಂಜಿ ನಿಮಿಷ ಒಂದಿಜ್ಜಿ ಹಾಂ ಅಕ್ಲಿಗೆ ಬತ್ತಿನ ಬರೋ ಗೊತ್ತ. ಸ್ವೀಟ್ ಎಡೆ ಜಿಲ್ಲೆಲ್ಲ ಸ್ವೀಟ್ ಎಡೆ ಎಷ್ಟು ಸ್ವೀಟಿಂದ ಆರು ಒಡೆಗ ಪೋಯರು ಮಾದು ಫುಲ್ ಖುಷಿ. ನಿಮಗೆ ನೆಗಡೋದಂದ್ರೆ ಮಾತಾಡೋದಲ್ಲ. ನಾವು ಹಾಗೆ ಅಲ್ಲ, ಮಾತಾಡೋದಂದ್ರೆ ಮಾತಾಡೋದು. ಹಾಂ, ನಿಮ್ಮ ಥರ ಬರೋದಿಲ್ಲ ನಮಗೆ ನೆಗಾಡ್ಕೊಂಡು ಮಾತಾಡಲಿಕ್ಕೆ. ಇಲ್ಲ ಬರೋದಿಲ್ಲ. ನೀವು ಹೇಳಿದ್ರು ಪೂರ್ಣಿಮೆಗೆ ಹೇಳಬೇಕು ನೆಗಾಡ್ಕೊಂಡು ಮಾತಾಡೋದು. ಅಯ್ಯೋ ನಮ್ದು ಇನ್ನೊಂದು ಆಂಟಿ ಇವರು. ಹೌದೌದು. ಯಾರ ಹತ್ರ ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೇನೆ. ಅಯ್ಯೋ ದೇವ್ರೆ ನಾ ಏನೇನೋ ಮಾತಾಡ್ತೀನಿ. ಯೂಟ್ಯೂಬ್ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ದೇನೆ. ಹಾಂ, ಇನ್ನೊಂದು ಮಾವನ ಹೆಂಡತಿ ಇವರು ನೈಟ್ ಸಿಕ್ಕಿದ್ರು, ಆದರೆ ನಿಮ್ಮ ಜೊತೆ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ಈಗ ಪಾತ್ರೆ ತೊಳಿಲಿಕ್ಕೆ ಬಂದರು ನೋಡಿ, ಹೆಲ್ಪ್ ಮಾಡಲಿಕ್ಕೆ, ಅಕ್ಕನಿಗೆ ಹೆಲ್ಪ್ ಮಾಡಲಿಕ್ಕೆ ಬಂದರು ನೋಡಿ. ನನ್ನ ಮಗಳು ಕೆಲಸ ಮಾಡ್ತಿದ್ದಾಳೆ ನೋಡಿ. ನಮಗೀಗ ಪೂಜೆಗೆ ಹೋಗ್ಲಿಕ್ಕಿದೆ, ಅದಕ್ಕೆ ಬೇಗ ಬೇಗ ಅಡಿಗೆ ಮಾಡಿಬಿಟ್ಟು ಹೋಗುವ ಅಂತ. ಚಿಕನ್ ಬೇಯಲಿಕ್ಕೆ ಇಟ್ಟಿದೆ ನೋಡಿ, ಈಗ ಇಟ್ಟದಷ್ಟೇ. ಮಸಾಲೆ ಆಗ್ತಾ ಉಂಟು. ನೋಡಿ, ಯಾರಿಗಾದ್ರೂ ತರಕಾರಿ ಹೆಚ್ಚಲಿಕ್ಕಿದ್ರೆ ಹೇಳಿ. ಕಲಿಸಿದ್ದು ಪೂರ್ಣಿಮಲ್ವಾ? ನನ್ನ ಮಗಳು ತರಕಾರಿ ಹೆಚ್ಚುತ್ತಾ ಇದ್ದಾಳೆ. ಹೆಚ್ಚು ಮಗ, ನೀನು ಹಚ್ಚು. ಈರು ಮೂರಲೆ ಮಗ ಸೋಪ್ ಅಂತ ನಾವು ಹೀಗೆಲ್ಲ ಮಾತ್ರ ಒಟ್ರಾಸಿದ್ದ ಹಾಕೋದು. ಯಾಕೆ ನಾನು ಖುಷಿ ಆಗತ್ತೆ ಅಲ್ಲ, ಅಂಥವ್ರಂತಲ್ಲ. ಕೆಲವು ಉಂಟಲ್ಲ ನಾರ್ಮಲ್ ಮಾತಾಡಿದ ಅವು ಒಂದು ನಮ್ಮ ಕಡ್ಡಿ, ಅವು ಬಡ್ಡಿ. ದೊಡ್ಡ ಬರ್ಪ ಜರ ಹೆಂಗೆ ಪೂಜೆ ಪೋದು ಬರ್ಪ. ಬಯ್ಯಾಡು ಇನ್ನು ಬಯ್ಯಾಡು ಜಾ ಶಾಲೆ ಉಂಡದೆ ದೊಡ್ಡ ಒಂದಿನ ಮತ್ತೆ ಕಾಣ ಬರ್ತದೆ. ಹುಡುಗಿಯ ಅಲ್ವಾ? ಹುಡುಗಿ ಅಲ್ವಾ? ಹುಡುಗಿನ ಅವನಿಗೆ ಅಣ್ಣನಿಗೆ ಡೌಟ್ ಇತ್ತು, ಅದಕ್ಕೆ ಕೇಳಿದ್ದು. ಹುಡುಗನ ಅವನ ಕಿವಿಯಲ್ಲುಂಟು. ಅಣ್ಣ ಕೇಳ್ತದೆ ಕಿವಿಯಲ್ಲಿ ಓಲೆ ಉಂಟು, ಹುಡುಗನ ಹುಡುಗಿಯ ಅಂತ. ಹುಡುಗನ ಹುಡುಗ ಆಯ್ತಾ? ಅಣ್ಣ ಹುಡುಗ ಆಯ್ತಾ? ನಮ್ಮ ಡ್ರೈವರ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ರೋಡ್ ಮಿಸ್ ಆದ್ರೆ ಒಂದು ಕಾರ್ದೆ ಅವನು ಎಂತ ಗೆಸ್ ಮಾಡ್ಕೊಂಡು
ಇದೆ ಇದು ಚಿಕ್ಕ ಅಂಗಡಿ ನಮ್ಮ ಮಾವಂದು ಶ್ರೀಕಟೀಲು. ಇದು ಪೇಟೆ ಒಳಗೆ ಇರುವಂಥದ್ದು. ಇನ್ನೊಂದು ದೊಡ್ಡ ಅಂಗಡಿ ಇದೆ, ಅಲ್ಲಿಗೆ ನೆಕ್ಸ್ಟ್ ಹೋಗುವ. ದುಂಬು ಅಂಚ ಬೇರೆ ಬಿಡ್ರೆ ಓನಲ್ಲ ಬಾಬಾ ಗೋಡನ್ ಮಲ್ಲ ಉಂಟು. ಹಾಂ ಅವು ಐಟಮ್ ಜಾಸ್ತಿ ಆಗ್ತದೆ. दक्षिणामूर्ते गोदेवी रूपस्थं कर्मसाक्षी तावत् कर्म समाप्तस्य तावत् त्वं स्वस्तिरा भव पकारो पापनाशने दीनपापं निर्मुक्तो दीपज्योतिर्मोस्तुते दीपदे पेर्मः जलखण्डा दीपोपचारपूजां समर्पयामि सुमुखश्चे प्राणानम् आलयं करुणालयं नमामि भगवत्पादं शङ्करं लोकशङ्करं गुरुगणेशप्रार्थनां समर्पयामि गुरवे सर्वविद्यानां दीपते भवानुविना विदये सर्वविद्यानां दक्षिणामूर्ते नमः दक्षिणामूर्ते मम मनोरथान् प्रार्थयामि गोदेवीरूपस्थं कर्मसाक्षितविधिकृत यावत् कर्मं समाप्तस्य तावत् त्वं स्वस्तिरा भव दीपते पे नमः जलकण्ठा दीपोपचारपूजां समर्पयामि मुखश्चे कदम्बोदरश्चरितोविघ्नराजुगणाधिपः धूम्रकेतुगणाध्यक्षो बालचन्द्रो गजाननं खड्गहस्तं तमरूपसहितं वामहस्ते पिनाकं चन्द्रार्धं केतुमालं नरसिरसर्पयज्ञोपवीतं कालं कालान्धकारं भयदुर्करं क्षेत्रपालं नमामि वास्तुपुरुषनमस्ते शुभूषया निरतप्रभुग्रहे सिंधनधान्यादि समृद्धिं कुरु सर्वदा क्षेत्रपाल वास्तुष्पतिभ्यः नमः ध्यान आवाहनादि षोडशोपचार पूजां समर्पयामि अनेक कलशोः महागणपति महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् इदमर्घ्यं हृदयाय नमः शिरसे स्वाहा शिखाय वषट्कवचाय हुं नेत्रत्रयाय वषटस्त्राय पटोध्यानं सिद्धलक्ष्मीर्मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी च प्रसन्नवरदास्तु मे ह्रीं महालक्ष्मी नमः ह्रीं महालक्ष्मी नमः ह्रीं महा
स्मरामि आरातिक्यं समर्पयामि मंत्रपुष्पसहित प्रार्थनां करिष्ये मंत्रपुष्पाञ्जलिं देवानुन्यत्यादिक्यपूर्णकं ददामि देवदेवेश मन्त्रोच्चारणपूर्वकं मंत्रे पुष्पाञ्जलिं समर्पयामि अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां पुरुषोत्तम सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी च वरदास्तमे वरांकुशो पाशम भीतिमुद्रा करे सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी च प्रसन्न वरदास्तमे वरांकुशो पाशम भीतिमुद्रा करे वदन्ति कमलासनस्था पादार्ककोटिदिवान्तिनेत्र वजेहमाद्यं जगदीश्वरन्दं महालक्ष्मीं च विद्महे विष्णुपत्नीं च धीमहि तन्नो लक्ष्मी प्रचोदयात् महालक्ष्मी मनोरथान् प्रार्थयामि सर्वस्वरूपे सर्वेशे सर्वशक्तिसमन्विते भयद्वेष्टायिनो देवी दुर्गे देवी नमोऽस्तुते हिरण्यकुलं मया देवी स्थापितं पुरसस्तवे तेन मे सफलावाप्तिर्भवेत् जन्मनि जन्मने सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी ನಾರಾಯಣ ನಮೋಸ್ತುತೆ ಹಾಗೆ ಎಲ್ಲ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವರ್ಷ ಪ್ರತಿಯೊಂದು ಈ ವರ್ಷವೂ ಸಹಿತ ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಆ ದೇವಿ ಕುರಿತು ಅಥವಾ ಲಕ್ಷ್ಮಿ ಕುರಿತು ಪೂಜೆ ಪುನಸ್ಕಾರ ಮಾಡುವಂಥ ಕ್ರಮ. ಅದೇ ಪ್ರಕಾರದಲ್ಲಿ ಇವತ್ತು ದಿವಸ ನಾವು ಪೂಜೆ ಪುನಸ್ಕಾರವನ್ನು ಸಮರ್ಪಣೆ ಮಾಡಿದ್ದೇವೆ. ಮಾಡಲ್ಪಟ್ಟಂಥ ಎಲ್ಲ ಪೂಜೆ ಪುನಸ್ಕಾರದಿಂದ ತಾಯಿಯಾದವಳು ಸಂಪೂರ್ಣವಾಗಿ ಸ್ವೀಕಾರವನ್ನು ಮಾಡಿ ಮಾಡುವಂಥ ಪ್ರಾರ್ಥಯಾಮಿ ಅನೇಕಾನಿ ಪಾಪಾನಿ ಜನ್ಮಾಂತರ ತಾಲಿಕ ಮಧ್ಯಾಹ್ನ ಹೋಗ್ತದೆ ಹಲೋ ಹಲೋ ನಮಸ್ಕಾರ 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 ಹೇಳಿ. ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಮಲ್ಪ್ಲಿ ನಮ್ಮ ಮಾವ ಸತೀಶ್ ಕುಮಾರ್ ಅಂತ ಬಡ್ಕಾಳದಲ್ಲಿ ತೋಜು ಸೋನು ಒಂದು ಅಡ್ಡ ಉಂಡು. ಮಾಮ ನಮಸ್ತೆ. ಇವರೇ ನಮ್ಮ ಮಾವ ಸಿಂಪಲ್ ಮಾವ ಅಂದರೆ ಇವರೇ. ಇವ್ರದ್ದೇ ಶೋರೂಮು. ನಾವು ಬರ್ಬೇಕಾದ್ರೆ ಲೇಟ್ ಆಯ್ತು, ಇಲ್ಲಿ ಪೂಜೆ ಆಲ್ರೆಡಿ ಆಗಿತ್ತು. ಆಲ್ರೆಡಿ ಪೂಜೆ ಆಗಿತ್ತು, ಇಲ್ಲಿ ಮೊದಲ ದಿನವೇ ಪೂಜೆ ಮಾಡಿದರು. ಹಾಗೆ ನಾವು ಲೇಟ್ ಆಗಿತ್ತು, ಅಲ್ಲಿ ಪೂಜೆ ಇತ್ತಲ್ಲ. ಇದು ದೊಡ್ಡ ಶೋರೂಮ್ ನಮ್ಮ ಒಂದು. ಈ ಮೇಲೆಲ್ಲ ತೋರಿಸ್ತೇನೆ. ಬಡ್ಕಾಳದಲ್ಲಿ ಸರ್ಪನಕಟ್ಟೆ ಅನ್ನೋ ಹೈವೇ ಬದಿಯಲ್ಲಿದೆ, ನ್ಯಾಷನಲ್ ಹೈವೇ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಎಲ್ಲ ಇದೆ ಇಲ್ಲಿ. ಹಾಯ್, ಆರಾಮನಾ? ಹಾಂ, ಯೂಟ್ಯೂಬ್ ಹಾಕ್ಲಿಕ್ಕೆ, ಯೂಟ್ಯೂಬಿಗೆ. ನಮಸ್ತೆ. ಎಂತ ರೆಸ್ಟ್? ಹೌದು, ಅಲ್ಲಿ ಪೂಜೆ ಇತ್ತಲ್ಲ, ಮುಗಿಸ್ಕೊಂಡೇ ಬಂದಿದ್ದು. ಮತ್ತು ಅಲ್ಲಿ ಹೋಗಿ ಹಾಂ, ಅಲ್ಲಿ ಪೂಜೆ ಮುಗಿಸ್ಕೊಂಡು ಈಚೆ ಬಂದದ್ದು. ಅಮ್ಮ ಇಟ್ಕೊಡ್ತಾರೆ ಪೂಜೆ
ಹೆಂಗೆ ಬರ್ತಿ ಜ್ಯೂಸ್ ಗೊತ್ತಂಡ ಅವ್ಳು ತಿಂಡತಿ ಮೀನು ಹೇಳಿದ್ದಾರೆ ಮನೆ ಯಜಮಾನಿ. ಜೋಕ್ಲ ಬಂಜೆತ್ತು ಎಂಕಲ ಒಕ್ಲೆ ನವ್ಯಾನಕ್ಲೇನು ಕಾತೀನಿ ಅವಳು ಖುಷಿ ಆಯ್ತು ಪನದಿಟ್ಟು ಶೋಕ ಆಗ್ತದೆ. ನೀರು ಪುಗಾರ್ ನಗಲ್ ಕೂಡಲೇ ಬಂದ ಇಡೇ ಏನು ಚಂಡ್ ಪನ್ಲೆ ಇದನ್ನ ಫುಲ್ ಇಡೇ ಹೆಂಗ ಚಿಕನ್ ಗ್ರೇವಿ ಹೇಗಾಗಿದೆನಾ ನೋ ವರ್ಡ್ಸ್ ಮೇಡಮ್ ನಿಮಗೆ ಮರ್ಯಾದೆ ಪುಳುಂದು ಚಿತ್ನಕ್ಕಲು ಪೂರ ಒಂಜಿ ಮರ್ಯಾದೆ ಪುನಕುಲ ಪೂರ ಬೋಡ ಮಕ್ಕಳಲ್ಲ ವೀಡಿಯೋ ಮತ್ತು ಪಾಡೋಡ ಮಾಮೂಗೆ ಎಂಚ ಆತನು ಅರ್ಥ ಮಲ್ತವನು ನಾವು ರಿಟರ್ನ್ ಪಡುಬಿದ್ರಿ ಸ್ಟೇಷನ್ಗೆ ಬಂದಿದ್ದೇವೆ. ಪಡುಬಿದ್ರಿ ಸ್ಟೇಷನಲ್ಲಿ ಜೋರು ಮಳೆ ಬಂದು ಇಲ್ಲೇ ಹಾಲ್ಟ್ ಆಗಿದ್ದೇವೆ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಬರ್ತಡಲ್ಲಿ, ಹಾಗೆ ಇದ್ದೇವೆ. ಓಕೆ ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗುವ. ಬಾಯ್.